ನಿಮಗೆ ಗೊತ್ತಾ, ಬಹಳ ಜನರು ಗೊತ್ತಿಲ್ಲದೆ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಾರೆ. ಅದೇ ಕಾರಣಕ್ಕೆ ಮನೆಯಲ್ಲಿ ಹಣ ಉಳಿಯುವುದಿಲ್ಲ, ಶಾಂತಿ ಇರುವುದಿಲ್ಲ, ಲಕ್ಷ್ಮೀ ದೇವಿಯ ಕೃಪೆಯು ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ಆ ತಪ್ಪು ಏನು ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಯನ್ನು ಧನ, ಸಮೃದ್ಧಿ ಮತ್ತು ಶುಭದ ದೇವಿ ಎಂದು ಕರೆಯುತ್ತಾರೆ. ಆದರೆ ಹಳೆಯ ಕಾಲದವರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು: ಲಕ್ಷ್ಮೀ ದೇವಿ ಸ್ವಚ್ಛತೆ ಮತ್ತು ಶಾಂತಿ ಇರುವ ಮನೆಗೆ ಮಾತ್ರ ಬರುತ್ತಾಳೆ. ಇದು ಕೇವಲ ಹಣದ ವಿಷಯ ಅಲ್ಲ, ಮನೆಯಲ್ಲಿ ಇರುವ ಸಂತೋಷ, ನೆಮ್ಮದಿ, ಒಳ್ಳೆಯ ವಾತಾವರಣವು ಲಕ್ಷ್ಮೀ ಕೃಪೆಯ ಭಾಗ ಎಂದು ಹೇಳುತ್ತಾರೆ. ಬಹಳ ಜನರು ಮನೆಯ ಹೊರಭಾಗ ಚೆನ್ನಾಗಿರಲಿ ಎಂದು ನೋಡುತ್ತಾರೆ, ಆದರೆ ಮನೆಯ ಒಳಗೆ ಅವ್ಯವಸ್ಥೆ, ಕೋಪ, ಜಗಳ ಮತ್ತು ನಕಾರಾತ್ಮಕ ಮಾತುಗಳು ತುಂಬಿರುತ್ತವೆ. ಹಳೆಯ ಸಂಪ್ರದಾಯದ ಪ್ರಕಾರ ಅಶುದ್ಧವಾದ ಜಾಗ, ಕೋಪ ಮತ್ತು ಜಗಳ, ಸಂಜೆ ಸಮಯದಲ್ಲಿ ಕತ್ತಲೆ, ದೇವರ ಕೋಣೆ ಅಶುದ್ಧವಾಗಿರುವುದು ಇವೆಲ್ಲ ಲಕ್ಷ್ಮೀ ದೇವಿಗೆ ಇಷ್ಟವಾಗುವುದಿಲ್ಲ ಎಂದು ಹೇಳುತ್ತಾರೆ. ಸಂಜೆ ಸಮಯವನ್ನು ತುಂಬ ಪವಿತ್ರ ಸಮಯ ಎಂದು ಪರಿಗಣಿಸುತ್ತಾರೆ. ಆ ಸಮಯದಲ್ಲಿ ಮನೆ ಸಂಪೂರ್ಣ ಕತ್ತಲಾಗಿ ಇರಬಾರದು ಎಂದು ಹಳೆಯ ಕಾಲದವರು ಹೇಳುತ್ತಾರೆ. ಆದ್ದರಿಂದ ಸಂಜೆ ಸಮಯದಲ್ಲಿ ಮನೆಯ ಬಾಗಿಲು ಮತ್ತು ದೇವರ ಕೋಣೆಯಲ್ಲಿ ದೀಪ ಹಚ್ಚುತ್ತಿದ್ದರು. ದೀಪ ಅಂದರೆ ಕೇವಲ ಬೆಳಕು ಅಲ್ಲ, ಅದು ಪಾಸಿಟಿವ್ ಎನರ್ಜಿ ಮತ್ತು ಶುಭದ ಸಂಕೇತ. ಸ್ವಚ್ಛತೆ ಅಂದರೆ ಕೇವಲ ಮನೆಯ ನೆಲ ಸ್ವಚ್ಛ ಮಾಡುವುದು ಅಲ್ಲ, ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು. ಯಾವ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇರುತ್ತದೋ, ಒಳ್ಳೆ ಮಾತು ಇರುತ್ತದೋ, ಅಲ್ಲಿ ಶಾಂತಿ ಇರುತ್ತದೆ. ಶಾಂತಿ ಇರುವ ಜಾಗದಲ್ಲಿ ಸಂತೋಷ ಇರುತ್ತದೆ. ಸಂತೋಷ ಇರುವ ಜಾಗದಲ್ಲಿ ಸಮೃದ್ಧಿ ಬರುತ್ತದೆ. ನಮ್ಮ ಅಜ್ಜಿ ತಾತಂದಿರು ಕೇವಲ ಸರಳ ಅಭ್ಯಾಸಗಳನ್ನು ಪಾಲಿಸುತ್ತಿದ್ದರು. ಬೆಳಗ್ಗೆ ಬೇಗ ಎದ್ದು ಮನೆ ಸ್ವಚ್ಛ ಮಾಡುವುದು, ಮನೆಯ ಮುಂದೆ ರಂಗೋಲಿ ಹಾಕುವುದು, ಸಂಜೆ ದೀಪ ಹಚ್ಚುವುದು, ದೇವರನ್ನು ನೆನಪಿಸಿಕೊಳ್ಳುವುದು, ಮನೆಯವರ ಜೊತೆ ಒಳ್ಳೆಯ ಮಾತು ಮಾತನಾಡುವುದು, ಇವು ಕೇವಲ ಸಂಪ್ರದಾಯ ಅಲ್ಲ, ಮನೆಗೆ ಒಳ್ಳೆಯ ವಾತಾವರಣ ಕೊಡುವ ಅಭ್ಯಾಸಗಳು. ಲಕ್ಷ್ಮೀ ದೇವಿಗೆ ಇಷ್ಟವಾಗುವ 5 ವಿಷಯಗಳು. 1. ಸ್ವಚ್ಛತೆ. ಸ್ವಚ್ಛ ಮನೆ ಮನಸ್ಸಿಗೂ ಶಾಂತಿ ಕೊಡುತ್ತದೆ. 2. ದೀಪ. ಪ್ರತಿ ಸಂಜೆ ಒಂದು ಸಣ್ಣ ದೀಪ ಹಚ್ಚಿ. 3. ಕೃತಜ್ಞತೆ. ನಿಮ್ಮ ಬಳಿ ಇರುವುದಕ್ಕೆ ಧನ್ಯವಾದ ಹೇಳಿ. ದಾನ. ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡಿ. ಶಾಂತಿ. ಮನೆಯಲ್ಲಿನ ಮಾತು ಮತ್ತು ವರ್ತನೆ ಒಳ್ಳೆಯದಾಗಿರಲಿ. ಸ್ನೇಹಿತರೆ, ಲಕ್ಷ್ಮೀ ದೇವಿ ಅಂದರೆ ಕೇವಲ ಹಣ ಅಲ್ಲ, ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಒಳ್ಳೆಯ ಕುಟುಂಬ ಇವೆಲ್ಲವೂ ಲಕ್ಷ್ಮೀ ಕೃಪೆಯೇ. ಆದ್ದರಿಂದ ದೊಡ್ಡ ದೊಡ್ಡ ಪೂಜೆಗಿಂತ ಪ್ರತಿದಿನದ ಸಣ್ಣ ಒಳ್ಳೆಯ ಅಭ್ಯಾಸಗಳು ತುಂಬ ಮುಖ್ಯ. ಸ್ವಚ್ಛತೆ ಇಡಿ, ಒಳ್ಳೆಯ ಮಾತು ಮಾತನಾಡಿ, ಪ್ರತಿದಿನ ಭಕ್ತಿಯಿಂದ ದೇವರನ್ನು ನೆನಪಿಸಿಕೊಳ್ಳಿ. ಆಗ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಖಂಡಿತ ಹೆಚ್ಚಾಗುತ್ತದೆ.